ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಬಾಗೇಪಲ್ಲಿ ಚಿತ್ರಾವತಿ ನದಿಗೆ ಪ್ಲಾಸ್ಟಿಕ್ ಹಾಗೂ ಕಲುಷಿತ ನೀರು. ಬಾಗೇಪಲ್ಲಿಯ ಚಿತ್ರಾವತಿ ಮೇಲ್ಸೇತುವೆಯ ಪಕ್ಕದಲ್ಲಿ ಚರಂಡಿಯ ಕಲುಷಿತ ನೀರು ಹರಿತಿರೋದು. ಬಾಗೇಪಲ್ಲಿ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಪಕ್ಕದಲ್ಲಿನ ಚಿತ್ರಾವತಿ ನದಿಗೆ ಪ್ಲಾಸ್ಟಿಕ್ ಲೋಟ ಚರಂಡಿಯ ಕಲುಷಿತ ನೀರು ಹರಿತಾ ಇದೆ. ಹೀಗಾಗಿ ಈ ನದಿಯಲ್ಲಿನ ಮೀನುಗಳು ಸಾಯ್ತಿವೆ. ಚಿಕ್ಕಬಳ್ಳಾಪುರ ನಂದಿ ತಪ್ಪಲಿನಿಂದ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಪಟ್ಟಣದ ಮೂಲಕ ಆಂಧ್ರಪ್ರದೇಶದ ಬುಕ್ಕಪಟ್ಟಣಂ ಕೆರೆಗೆ ಹರಿತದೆ. ಪಟ್ಟಣದ ಹೊರವಲಯದ ಚಿತ್ರಾವತಿ ಒಡ್ಡು ತುಂಬಿ ಹರಿಯುವ ನೀರು ಕಾಲುವೆಗಳ ಮೂಲಕ ಚಿತ್ರಾವತಿ ನದಿಗೆ ಹರಿತದೆ. ಪಟ್ಟಣದ ಚಿತ್ರಾವತಿ ನದಿಗೆ ಚರಂಡಿ ಕಲುಷಿತ ನೀರು ಹರಿಸಲಾಗಿದೆ. ಸಂಬಂಧಪಟ್ಟ ಪುರಸಭಾಧಿಕಾರಿಗಳು, ಸಿಬ್ಬಂದಿ ಹಾಗೂ ಪಂಚಾಯಿತಿಯವರು ಜಾಣ ಮೌನ ವಹಿಸಿದ್ದಾರೆ. ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ. 20 ವರ್ಷಗಳ ಹಿಂದೆ ಒಳಚರಂಡಿ ಕಾಮಗಾರಿ ಮಾಡಿದ್ರೂ ಬಳಕೆಗೆ ಬಂದಿಲ್ಲ. ಪಟ್ಟಣದ ಚರಂಡಿಯ ಕಲುಷಿತ ನೀರು ಎರ್ರ ಕಾಲುವೆಯ ಚರಂಡಿಯ ಮೂಲಕ ಚಿತ್ರಾವತಿ ಮೇಲ್ಸೇತುವೆಗೆ ಹರಿಯಲು ಬಿಟ್ಟಿದ್ದಾರೆ. ನದಿ ತುಂಬಿ ಹರಿಯುವ ಸಂದರ್ಭದಲ್ಲಿ ನೀರು ವ್ಯರ್ಥವಾಗದಂತೆ ರಾಜಕಾಲುವೆಗಳನ್ನು ನಿರ್ಮಿಸಿದ್ದಾರೆ. ಈ ಕಾಲುವೆ ನೀರನ್ನು ತಾಲೂಕಿನ ಹೊಸಹೂಡ್ಯ, ಗೌನಪಲ್ಲಿ, ಯಗಮಬಂಡ್ಲ ಕೆರೆ ಸೇರಿದಂತೆ ವಿವಿಧ ಗ್ರಾಮದ ರೈತರು ಬಳಸಿಕೊಂಡು ಬೆಳೆ ಬೆಳೀತಿದ್ರು. ನೀರು ಮರಳು ವ್ಯರ್ಥವಾಗುವುದನ್ನು ತಡೆಯಲು ನದಿ ಪಾತ್ರದಲ್ಲಿ ಸಣ್ಣ ಅಣೆಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿ ನೀರು ಸಂಗ್ರಹಿಸುತ್ತಿದ್ರು. ಅಂತಹ ನೀರಿನ ಕಣಜವೊಂದು 1883ರಲ್ಲಿ ಜಡಲ ಭೈರವೇಶ್ವರ ದೇವಾಲಯದ ಮುಂಭಾಗದ ಬಲಭಾಗದಲ್ಲಿ ಅಂದಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಚಿಮ್ ಕೆನ್ಸಿಂಗ್ ಟನ್ ನಿರ್ಮಿಸಿದ್ದಾರೆ. ಈಗ ಇದು ಅವಸಾನದ ಅಂಚಿನಲ್ಲಿದೆ. ನದಿ ತೀರದಲ್ಲಿ ಕಳೆ ಗಿಡಗಳು ಬೆಳೆದಿವೆ. ಕೆಲವರು ನದಿಯ ಉದ್ದಕ್ಕೂ ಒತ್ತುವರಿ ಮಾಡಿದ್ದಾರೆ. ಪಟ್ಟಣದ ಚರಂಡಿ ನೀರು ಮಾಂಸ ತ್ಯಾಜ್ಯವನ್ನು ನದಿಗೆಸೆದಿದ್ದಾರೆ. ಹೋಟೆಲ್, ಅಂಗಡಿಗಳ ಪ್ಲಾಸ್ಟಿಕ್ ಕಸ ಕಡ್ಡಿಯನ್ನು ಎಸೆಯಲಾಗ್ತಿದೆ. ನೀರು ಕಲುಷಿತಗೊಂಡಿದ್ದು ದುರ್ವಾಸನೆ ಬೀರುತ್ತಿದೆ. ಈ ಬಗ್ಗೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಏಕೈಕ ನದಿ ಅದು ಚಿತ್ರಾವತಿ ನದಿ. ಈ ನದಿಯ ಒಡ್ಲಿಗೆ ಚರಂಡಿಯ ಕಲುಷಿತ ನೀರು ಹರಿತಿರೋದ್ರಿಂದ ಮೀನುಗಳು ಸಾಯ್ತಿವೆ. ಹಾಗೂ ಪಟ್ಟಣದಲ್ಲಿ ಹೋಟೆಲ್ಗಳು ಹಾಗೂ ಲಾಡ್ಜ್ಗಳು ಇವೆ. ಇವುಗಳಿಂದ ವಿವಿಧ ರೀತಿಯ ತ್ಯಾಜ್ಯವನ್ನು ಚಿತ್ರಾವತಿ ನದಿಗೆ ಹರಿಸಲಾಗ್ತದೆ. ರಸ್ತೆಯಲ್ಲಿ ಓಡಾಡುವಂತಹ ಪಾದಚಾರಿಗಳಿಗೆ ಹಾಗೂ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಏಕೈಕ ನದಿ ಚಿತ್ರಾವತಿ ನದಿ. ಆ ಚಿತ್ರಾವತಿ ನದಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಬಾಗೇಪಲ್ಲಿ ಪಟ್ಟಣದ ಒಂದು ಚಿತ್ರಾವತಿ ನದಿ, ಈ ನದಿಗೆ ಬದಲು ಇವತ್ತು ಯುಜಿಡಿ ಆಗೋಗಿದೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಒಂದೇ ಇರ್ತಕ್ಕಂಥ ಚಿತ್ರಾವತಿ ನದಿಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಇವತ್ತು ಉಪಯೋಗಿಸ್ತಕ್ಕಂಥ ಸುಮಾರು ಲಾಡ್ಜ್ಗಳಿದೆ ಈ ರಸ್ತೆಯಲ್ಲಿ. ಆ ಲಾಡ್ಜ್ಗಳಲ್ಲಿರ್ತಕ್ಕಂಥ ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಎಲ್ಲವನ್ನು ಇವತ್ತು ನೇರವಾಗಿ ಚಿತ್ರಾವತಿ ಈ ಒಂದು ನದಿಗೆ ಬಿಡ್ತಕ್ಕಂಥದ್ದಾಗಿದೆ. ತುಂಬ ಇವತ್ತು ದುರ್ವಾಸನೆಯನ್ನು ಇವತ್ತು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರ ಹಾವಭಾವಗಳ ಸಂಪೂರ್ಣವಾಗಿ ಇವತ್ತು ಹದಗೆಟ್ಟಿದೆ. ಇದರಲ್ಲಿ ಕಸ ಕಡ್ಡಿ ಎಲ್ಲವನ್ನು ಇವತ್ತು ತುಂಬಿಕೊಂಡಿರ್ತಕ್ಕಂಥದ್ದಾಗಿದೆ. ಇದರಲ್ಲಿ ಪ್ಲಾಸ್ಟಿಕ್ ಎಲ್ಲ ಕೂಡ ಇರ್ತಕ್ಕಂಥದ್ದಾಗಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಪೂಜೆ ಅದು ಇದು ಮಾಡ್ತಕ್ಕಂಥವ್ರೆಲ್ಲರೂ ಕೂಡ ಹೂವು ಅದೆಲ್ಲ ತಂದು ಇದರಲ್ಲಿ ಒಳಗಡೆ ಸುರಿತಾ ಇದ್ದಾರೆ. ಸುಮಾರು ಸಲ ಬಾಗೇಪಲ್ಲಿ ಪುರಸಭೆ ಕಡೆಯಿಂದ ನಾವು ಒತ್ತಾಯ ಮಾಡಿದ್ರು ಕೂಡ ಒಂದು ದಿವಸ ಒಂದು ಸಲನೂ ಅದನ್ನು ಕ್ಲೀನ್ ಮಾಡಿದರು ಮತ್ತು ಅದನ್ನು ಸಂಪೂರ್ಣವಾಗಿ ಬಿಟ್ಟರು. ಈಗ ನಾವು CPIM ಪಕ್ಷದಿಂದ ಒತ್ತಾಯವನ್ನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ತ್ಯಾಜ್ಯ ವಸ್ತುಗಳನ್ನು ಇದಕ್ಕೆ ಸುರಿಯದೆ ಇದಕ್ಕೆ ಭದ್ರತೆಯನ್ನು ಒದಗಿಸಬೇಕು. ಇದನ್ನು ಫಿನಿಷಿಂಗ್ ಇದು ಸುತ್ತಲೂ ಇದನ್ನು ತಡೆಗೋಡೆಗಳನ್ನು ಇಲ್ಲ ಬೇರೆ ರೀತಿಯಾದಂಥ ಒಂದು ರಕ್ಷಣೆಯನ್ನು ಚಿತ್ರಾವತಿ ನದಿ ಏನಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಇವತ್ತು ಬಾಗೇಪಲ್ಲಿ ಪಟ್ಟಣದ ಪುರಸಭೆಗೆ ಇರ್ತಕ್ಕಂಥದ್ದು. ಈ ಕಡೆ ಪುರಸಭೆ, ಆ ಕಡೆ ಇದು ಬಂಟವಾರಪಲ್ಲಿ ಪಂಚಾಯತಿ ಎರಡೂ ಕೂಡ ಸೇರಿಕೊಂಡು ಇವತ್ತು ಚಿತ್ರಾವತಿ ನೀರಿನ ಶೇಖರಣೆ ಆಗಿದೆ. ಇವತ್ತು ನೀರು ಮೇಲ್ಗಡೆ ಮಳೆ ನೀರು ಬಂದು ಚಿತ್ರಾವತಿ ಡ್ಯಾಮಲ್ಲಿ ಇರ್ತಕ್ಕಂಥ ನೀರು ಇದರಲ್ಲಿ ಸ್ವಲ್ಪ ಶೇಖರಣೆ ಆಗಿದೆ. ಏನೋ ಬಾಗೇಪಲ್ಲಿಯಲ್ಲಿ ನೀರಿದೆ ಅಂತೇಳಿ, ಆ ನೀರಲ್ಲ,
ಇವತ್ತು ವಿಷಯವಾಗಿ ಇವತ್ತು ನಾವು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ಜನಪ್ರತಿನಿಧಿಗಳು, ಪುರಸಭೆಯವರು ಹಾಗೂ ಗಂಟವಾರಂಪಲ್ಲಿ ಪಂಚಾಯತ್ ಎಲ್ಲರೂ ಕೂಡ ಕೈ ಎತ್ಕೊಂಡು ತಕ್ಷಣವೇ ಈ ಚಿತ್ರಾವತಿ ಪಾತ್ರ ಏನಿದೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕೈ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ CPIM ಪಕ್ಷದಿಂದ ನಾವು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ಒದಗಿ ಬರ್ತದೆ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಶಾಸಕರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ CPIM ಪಕ್ಷದಿಂದ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದರು. ಗಣೇಶ್, ಸುಮನ್ ಟಿವಿ.